ಅಮ್ಮನ ಜೊತೆ ಜಗಳವಾಡಿ ಮಗನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಿದೆ. ಬಳಿಕ ಮಗನ ಶವ ನೋಡಿ ನೊಂದು ತಾಯಿ ಹಾಗೂ ಸಹೋದರ ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೋಷಕರು ಏನೇ ಹೇಳಿದರೂ ತಮ್ಮ ಒಳ್ಳೆಯದಕ್ಕೆ ಎನ್ನುವ ಮನೋಭಾವವನ್ನು ಮಕ್ಕಳು ಬೆಳೆಸಿಕೊಳ್ಳಲೇಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಬೇಸರ ಮಾಡಿಕೊಂಡು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರೆ ಮಕ್ಕಳಷ್ಟೇ ಪೋಷಕರು ಕೂಡ ನರಳುತ್ತಾರೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಕೇವಲ 1500 ರೂಪಾಯಿಗಳಿಗಾಗಿ ಅಮ್ಮ ಮಗನ ನಡುವೆ ಕಲಹ ನಡೆದಿತ್ತು. ಒಂದೇ ಕುಟುಂಬದ 3 ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. 18 ವರ್ಷದ ಮೋಹಿತ್ ಕನೋಜಿಯಾ ತನ್ನ ಮೊಬೈಲ್ ರಿಪೇರಿ ಮಾಡಿಸಲು 55 ವರ್ಷದ ತಾಯಿ ಕೌಸಲ್ಯಾದೇವಿಯಿಂದ 1500 ರೂಪಾಯಿ ಕೇಳಿದಾಗ ಜಗಳ ಶುರುವಾಗಿತ್ತು. ಕೌಸಲ್ಯಾದೇವಿ ಹಣ ನೀಡಲು ನಿರಾಕರಿಸಿದ್ದರಿಂದ ಇಬ್ಬರ ನಡುವೆ ಜಗಳವಾಯಿತು. ಮೋಹಿತ್ನ 14 ವರ್ಷದ ಸಹೋದರ ಕೂಡ ಅಲ್ಲಿದ್ದಳು. ಇದೆಲ್ಲವೂ ಮನೆಯಿಂದ ಆಚೆಗೆ ನಡೆದಿತ್ತು. ಜಗಳ ಶುರುವಾದ ತಕ್ಷಣ ತನ್ನ ಮನೆಗೆ ಹೊರಟು ಹೋದ ಮತ್ತು ಮನೆಯಲ್ಲಿ ಟಾವೆಲ್ ಬಳಸಿ ನೇಣು ಹಾಕಿಕೊಂಡಿದ್ದಾನೆ. ಮೋಹಿತ್ ಮೊಬೈಲ್ನಲ್ಲಿ ಲಾಂಡ್ರಿ ಕೆಲಸ ಮಾಡುತ್ತಿದ್ದು ಕುಟುಂಬದ ಖರ್ಚುಗಳನ್ನು ಭರಿಸುತ್ತಿದ್ದ. ಹಣ ನೀಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮೋಹಿತ್ ತನ್ನ ತಾಯಿ ಕೌಸಲ್ಯಾದೇವಿಗೆ ಹೇಳಿದ್ದಾಗಿ ಸ್ಥಳೀಯರು ಹೇಳಿದ್ದಾರೆ. ಅಮ್ಮನ ಜೊತೆ ಜಗಳವಾಡಿ ಮಗನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಿದೆ. ಬಳಿಕ ಮಗನ ಶವ ನೋಡಿ ನೊಂದು ತಾಯಿ ಹಾಗೂ ಸಹೋದರ ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೋಷಕರು ಏನೇ ಹೇಳಿದರೂ ತಮ್ಮ ಒಳ್ಳೆಯದಕ್ಕೆ ಎನ್ನುವ ಮನೋಭಾವವನ್ನು ಮಕ್ಕಳು ಬೆಳೆಸಿಕೊಳ್ಳಲೇಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಬೇಸರ ಮಾಡಿಕೊಂಡು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರೆ ಮಕ್ಕಳಷ್ಟೇ ಪೋಷಕರು ಕೂಡ ನರಳುತ್ತಾರೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಕೇವಲ 1500 ರೂಪಾಯಿಗಳಿಗಾಗಿ ಅಮ್ಮ ಮಗನ ನಡುವೆ ಕಲಹ ನಡೆದಿತ್ತು. ಒಂದೇ ಕುಟುಂಬದ 3 ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. 18 ವರ್ಷದ ಮೋಹಿತ್ ಕನೋಜಿಯಾ ತನ್ನ ಮೊಬೈಲ್ ರಿಪೇರಿ ಮಾಡಿಸಲು 55 ವರ್ಷದ ತಾಯಿ ಕೌಸಲ್ಯಾದೇವಿಯಿಂದ 1500 ರೂಪಾಯಿ ಕೇಳಿದಾಗ ಜಗಳ ಶುರುವಾಗಿತ್ತು. ಕೌಸಲ್ಯಾದೇವಿ ಹಣ ನೀಡಲು ನಿರಾಕರಿಸಿದ್ದರಿಂದ ಇಬ್ಬರ ನಡುವೆ ಜಗಳವಾಯಿತು. ಮೋಹಿತ್ನ 14 ವರ್ಷದ ಸಹೋದರ ಕೂಡ ಅಲ್ಲಿದ್ದಳು. ಇದೆಲ್ಲವೂ ಮನೆಯಿಂದ ಆಚೆಗೆ ನಡೆದಿತ್ತು. ಜಗಳ ಶುರುವಾದ ತಕ್ಷಣ ತನ್ನ ಮನೆಗೆ ಹೊರಟು ಹೋದ ಮತ್ತು ಮನೆಯಲ್ಲಿ ಟಾವೆಲ್ ಬಳಸಿ ನೇಣು ಹಾಕಿಕೊಂಡಿದ್ದಾನೆ. ಮೋಹಿತ್ ಮೊಬೈಲ್ನಲ್ಲಿ ಲಾಂಡ್ರಿ ಕೆಲಸ ಮಾಡುತ್ತಿದ್ದು ಕುಟುಂಬದ ಖರ್ಚುಗಳನ್ನು ಭರಿಸುತ್ತಿದ್ದ. ಹಣ ನೀಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮೋಹಿತ್ ತನ್ನ ತಾಯಿ ಕೌಸಲ್ಯಾದೇವಿಗೆ ಹೇಳಿದ್ದಾಗಿ ಸ್ಥಳೀಯರು ಹೇಳಿದ್ದಾರೆ. ಅಮ್ಮನ ಜೊತೆ ಜಗಳವಾಡಿ ಮಗನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಿದೆ. ಬಳಿಕ ಮಗನ ಶವ ನೋಡಿ ನೊಂದು ತಾಯಿ ಹಾಗೂ ಸಹೋದರ ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೋಷಕರು ಏನೇ ಹೇಳಿದರೂ ತಮ್ಮ ಒಳ್ಳೆಯದಕ್ಕೆ ಎನ್ನುವ ಮನೋಭಾವವನ್ನು ಮಕ್ಕಳು ಬೆಳೆಸಿಕೊಳ್ಳಲೇಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಬೇಸರ ಮಾಡಿಕೊಂಡು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರೆ ಮಕ್ಕಳಷ್ಟೇ ಪೋಷಕರು ಕೂಡ ನರಳುತ್ತಾರೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಕೇವಲ 1500 ರೂಪಾಯಿಗಳಿಗಾಗಿ ಅಮ್ಮ ಮಗನ ನಡುವೆ ಕಲಹ ನಡೆದಿತ್ತು. ಒಂದೇ ಕುಟುಂಬದ 3 ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. 18 ವರ್ಷದ ಮೋಹಿತ್ ಕನೋಜಿಯಾ ತನ್ನ ಮೊಬೈಲ್ ರಿಪೇರಿ ಮಾಡಿಸಲು 55 ವರ್ಷದ ತಾಯಿ ಕೌಸಲ್ಯಾದೇವಿಯಿಂದ 1500 ರೂಪಾಯಿ ಕೇಳಿದಾಗ ಜಗಳ ಶುರುವಾಗಿತ್ತು. ಕೌಸಲ್ಯಾದೇವಿ ಹಣ ನೀಡಲು ನಿರಾಕರಿಸಿದ್ದರಿಂದ ಇಬ್ಬರ ನಡುವೆ ಜಗಳವಾಯಿತು. ಮೋಹಿತ್ನ 14 ವರ್ಷದ ಸಹೋದರ ಕೂಡ ಅಲ್ಲಿದ್ದಳು. ಇದೆಲ್ಲವೂ ಮನೆಯಿಂದ ಆಚೆಗೆ ನಡೆದಿತ್ತು. ಜಗಳ ಶುರುವಾದ ತಕ್ಷಣ ತನ್ನ ಮನೆಗೆ ಹೊರಟು ಹೋದ ಮತ್ತು ಮನೆಯಲ್ಲಿ ಟಾವೆಲ್ ಬಳಸಿ ನೇಣು ಹಾಕಿಕೊಂಡಿದ್ದಾನೆ. ಮೋಹಿತ್ ಮೊಬೈಲ್ನಲ್ಲಿ ಲಾಂಡ್ರಿ ಕೆಲಸ ಮಾಡುತ್ತಿದ್ದು ಕುಟುಂಬದ ಖರ್ಚುಗಳನ್ನು ಭರಿಸುತ್ತಿದ್ದ. ಹಣ ನೀಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮೋಹಿತ್ ತನ್ನ ತಾಯಿ ಕೌಸಲ್ಯಾದೇವಿಗೆ ಹೇಳಿದ್ದಾಗಿ ಸ್ಥಳೀಯರು ಹೇಳಿದ್ದಾರೆ.